ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿಕೊಂಡಿದ್ದು ಮುಂಬರುವ ದಿನಗಳಲ್ಲಿ ಹಿಂದುಳಿದ ಸಮುದಾಯದ ಜನರಿಗೆ ಆರ್ಥಿಕವಾಗಿ ಸಬಲರನ್ನಾಗಿಸುವ ಗುರಿ ಹೊಂದಿದ್ದೇವೆ ಎಂದು ಭವಾನಿಪುರ ಬದ್ರುದ್ದೀನ್ ಶಹಾ ವೆಲ್ಫೇರ್ ಸೊಸೈಟಿ ಮುಖಂಡ ರಘುನಂದನ್ ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬುಡಕಟ್ಟು ಜನಾಂಗವು ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿಯೂ ಅತ್ಯಂತ ಹಿಂದುಳಿದ ಸಮುದಾಯವಾಗಿದೆ. ಇಂತಹ ಸಮಾಜವನ್ನು ಮೇಲೆತ್ತುವುದು ಭವಾನಿಪುರ ಬದ್ರುದ್ದೀನ್ ಶಹಾ ವೆಲ್ಫೇರ್ ಸೊಸೈಟಿಯ ಮುಖ್ಯ ಗುರಿಯಾಗಿದೆ. ಹೀಗಾಗಿ ದೇಶವ್ಯಾಪ್ತಿ ನಾವು ಇಂತಹ ಸಮುದಾಯಗಳನ್ನು ಗುರುತಿಸಿ ಸೊಸೈಟಿ ವತಿಯಿಂದ ನೆರವಾಗುತ್ತಿದ್ದೇವೆ. ಮುಂದೆ ಸಹ ಇಂತಹ ಸಮುದಾಯಗಳು ಆರ್ಥಿಕವಾಗಿ ಬಲಿಷ್ಠರಾಗಿಸಲು ಹಲವು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ನಮಸ್ತೆ, ನನ್ನ ಹೆಸರು ರಘುನಂದನ್ ಅಂತೇಳಿ. ನಾವು ಭವಾನಿಪುರ್ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ ಅನ್ನೋ ಒಂದು NGO ವತಿಯಿಂದ ಬಂದಿದ್ದೀವಿ. ಎಲ್ಲರಿಗೂ ಪ್ರಥಮವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ನಾವು ಬಂದಿರೋ ಉದ್ದೇಶ, ಇವತ್ತು ನಾವು ಪ್ರೆಸ್ ಮೀಟ್ನ ಕರೆದಿರೋಂಥ ಉದ್ದೇಶ ಏನಪ್ಪ ಅಂತಂದರೆ, ನಾವು ಬುಡಕಟ್ಟು ಜನಾಂಗದವರಿಗೆ ಗುರಿಯಾಗಿಸಿಕೊಂಡು ಒಂದು ವಿಶೇಷವಾದ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ನಮ್ಮ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಎಲ್ಲರಿಗೂ ತಿಳಿದ ಹಾಗೆ ಬುಡಕಟ್ಟು ಜನಾಂಗದವರು ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಅತ್ಯಂತ ಹಿಂದುಳಿದಿದ್ದಾರೆ. ನಮ್ಮ ದೇಶದಲ್ಲಿ ಸರಿಸುಮಾರು 8% ಅಧಿಕ ಜನಸಂಖ್ಯೆ ಇವತ್ತು ಬುಡಕಟ್ಟು ಜನಾಂಗದವರಿದ್ದಾರೆ. ನಮ್ಮ ಯೋಜನೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಅವರಿಗೆ ನಮ್ಮ ಕೈಲಾದ ಮಟ್ಟಿಗೆ ಆರ್ಥಿಕ ಸಹಾಯವನ್ನು ಒದಗಿಸಿ ನಮ್ಮ ಸಂಘದ ವತಿಯಿಂದ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಆಗಿದೆ. ಇದರ ಅಂಗವಾಗಿ ನಾವು ಈಗಾಗಲೇ ಅನೇಕ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ವಿಶೇಷವಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡೋದಾದರೆ, ನಮ್ಮ ಯೋಜನೆ ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ನಾವು ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಸರಿಸುಮಾರು 2 ವರ್ಷದಿಂದ ಇದಕ್ಕೆ ಗ್ರೌಂಡ್ ಲೆವೆಲ್ ವರ್ಕು ಮಾಡ್ತಾನೆ ಬಂದಿದ್ವಿ. ಇತ್ತೀಚೆಗೆ ಸುಮಾರು 6 ತಿಂಗಳಿಂದ ನಾವೇ ಗ್ರೌಂಡ್ ಲೆವೆಲಲ್ಲಿ ಸ್ವತಃ ಬಂದು ಆ್ಯಕ್ಟಿವ್ ಆಗಿ ನಾವಿವತ್ತು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಇವಾಗ ಆಲ್ರೆಡಿ ನಾವು ಪಶ್ಚಿಮ ಬಂಗಾಳದಲ್ಲಾಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಆಂಧ್ರ ಪ್ರದೇಶದಲ್ಲಾಗಿರ್ಬೋದು ಮತ್ತು ಕರ್ನಾಟಕದಲ್ಲಿ ಈ 4 ರಾಜ್ಯದಲ್ಲಿ ಈ ಯೋಜನೆನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತೇಳಿ ಸರ್ವೆನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದರ ಅಂಗವಾಗಿ ಇವತ್ತು ನಾವು ಕಲಬುರಗಿಯಲ್ಲಿ ಇವತ್ತು ಅಂದರೆ ಜನವರಿ 26, 2024 ಒಂದು ಸರ್ವೆಯನ್ನು ಸಹ ನಾವು ಕಂಡಕ್ಟ್ ಮಾಡಿದ್ವಿ. ಸರಿಸುಮಾರು 20ಕ್ಕೂ ಹೆಚ್ಚಿನ ಏನು ಆರ್ಥಿಕವಾಗಿ ಹಿಂದುಳಿದಂಥವ್ರನ್ನ ನಾವು ಗುರುತಿಸ್ಕೊಂಡಿದ್ದೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ವತಿಯಿಂದ ನಾವು ಅವರಿಗೆ ಎಲ್ಲ ರೀತಿ ಆರ್ಥಿಕ ಸಹಾಯವನ್ನು ಒದಗಿಸಿ ಅವರನ್ನು ಸದೃಢ ಮಾಡಬೇಕಾಗಿ ನಾವು ಉದ್ದೇಶಿಸ್ಕೊಂಡಿದ್ದೀವಿ. ಇನ್ನು ನಮ್ಮ ಸಂಘದ ಬಗ್ಗೆ ಮಾತಾಡೋದಾದರೆ, ನಮ್ಮ ಸಂಘದಲ್ಲಿ ಸರಿಸುಮಾರು 350ಕ್ಕೂ ಹೆಚ್ಚಿನ ಒಂದು ಮೆಂಬರ್ಸ್ ಇದ್ದಾರೆ, ಸದಸ್ಯರಿದ್ದಾರೆ. ಅನೇಕ ಕ್ಷೇತ್ರಗಳಿಂದ ಇದ್ದಾರೆ. ಒಂದೇ ಕ್ಷೇತ್ರದಲ್ಲಿ ಸೀಮಿತವಾಗಿರುವಂಥ ಸದಸ್ಯರಿಲ್ಲ. ಉದಾಹರಣೆಗೆ ಹೇಳೋದಾದರೆ ರಾಜಕೀಯ ಕ್ಷೇತ್ರದಿಂದ ಇದ್ದಾರೆ, ಅನೇಕ ಸೆಲೆಬ್ರಿಟೀಸ್ ಇದ್ದಾರೆ, ಅನೇಕ ಪ್ರೊಫೆಷ್ನಲ್ಸ್ ಇದ್ದಾರೆ. ಸೊ ಎಲ್ಲರೂ ವಾಲಂಟಿಯರಿಯಾಗಿ ತಾವು ಇಂಥ ಒಂದು ನೋಬಲ್ ಕಾಸ್ಗೆ ಅವರೆಲ್ಲರೂ ಕೈನ ಜೋಡಿಸಿದ್ದಾರೆ. ಈ ಮುಖಾಂತರ ನಾನು ಅವರೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕೋಲಿ ಸಮಾಜ ಹೈಯೆಸ್ಟ್ ನಂಬರ್ಸ್ ಇರೋದರಿಂದ ಇವರಿಗೆ ನಾವು ವಿನಂತಿಸಿಕೊಳ್ಳಲಾಗಿ ನಮ್ಮ ಕೋಲಿ ಸಮಾಜಕ್ಕೆ ಒಂದು ಕೊಡುಗೆ ನೀಡುತ್ತೇವೆ ಅಂತ ಅವರು ವಾಲಂಟಿಯರ್ಲಿ ತಿಳಿಸಿರೋದ್ರಿಂದ ನಮ್ಮ ವಿನಂತಿಯ ಮೇರೆಗೆ ಅವರು ನಮ್ಮ ಸಮಾಜದ ಕೆಲ ಬಡವರನ್ನ ಗುರುತಿಸಿ ಅವರಿಗೆ ಸಹಾಯ ಹಸ್ತ ನೀಡುವುದಾಗಿ ಒಪ್ಪಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ನಮ್ಮ ಸಮಾಜವು ಸುಮಾರು 3 ದಶಕಗಳಿಂದ ST ಪಟ್ಟಿಗೆ ಸೇರಿಸಲು ವಿನಂತಿಸಿಕೊಳ್ತಾ ಇದ್ದರೂ ಕೂಡ ಯಾವುದೇ ಕಾರ್ಯ ಇದುವರೆಗೂ ಸಫಲ ಆಗಿಲ್ಲ. ಸೊ ಇವರಿಗೆ ನಾನು ಮುಂದುವರೆದು ವಿನಂತಿಸೋದೇನಂತಂದರೆ, ನಮ್ಮ ಸಮಾಜವನ್ನು STಗೆ ಸೇರಿಸಲು ಶತಪ್ರಯತ್ನ ಮಾಡಿ ನಮ್ಮ ಸಮಾಜವನ್ನು STಗೆ ಸೇರಿಸಿ ಕೊಡಲಿಕ್ಕೆ ಈ ರಾಷ್ಟ್ರಮಟ್ಟದ ಒಂದು ಸಂಘಕ್ಕೆ ನಾನು ನನ್ನ ವೈಯಕ್ತಿಕ ವಿನಂತಿ ಮತ್ತು ನಮ್ಮ ಸಮಾಜದ परवागी विनंतिस्ता इद्देने। और गुलबर्गा डिस्ट्रिक्ट के अंदर और टाउन के अंदर इतना सुंदर कार्यक्रम चल रहा, और मीडिया के मेरे साथियों और मेरे बहनों भाइयों, हमारे टीम पूरे की तरफ से आपको भी बधाई। और गुलबर्गा के भी अच्छे लोग हैं, अच्छा काम चालू है। आज मेरे साथियाँ पूरे जो सोसाइटी के बारे में जो बताना है पूरे मेरे साथी बता दिए। तेलुगु 2 स्टेट्स है, तेलंगाना और आंध्रा।
हमारे सोसाइटी की तरफ से 2 स्टेट का आदिवासी डेवलपमेंट के लिए बहुत बड़ा जिम्मेदारी मेरे ऊपर सौंपे हैं। वो जिम्मेदारी को 100% सफल करने के लिए मैं कोशिश करूँगा। और जितना घने जंगल में अब देखो, अब साथी बता रहे अपना देश किधर से किधर पहुँचा, साइंटिफिक में देखो, आर्थिक में देखो, हर चीज़ में भी, दौलत में, पैसे में, हर चीज़ में। लेकिन जो आदिवासी समाज के लिए आज तक कोई सोच विचार नहीं करा। जहाँ जानवरों के साथ तो खेल कूद जंगल में, घने जंगल में, जहाँ सोसाइटी मेन सिटी को तक अब तक नहीं, तो इंसान भी है। ऐसे इंसानों के साथ हमारी टीम सच में बोलना बोलता, हमारा बड़ापन हम बोलना नहीं, हमारे स्वत मेरे बहन लोग भी जहाँ आज तक इंसान नहीं पहुँचा, तो हम गाड़ियाँ नहीं जा सकते। वैसे आदिवासी गुड़ेम, तेलुगु में गुड़ेम बोलते, वो आदिवासी परिस्थितियों को तक पहुंच के उनकी तकलीफ़ क्या है, उनका बेसिक इंसान को जो चाहिए बेसिक डेवलपमेंट्स, वो कुछ भी नहीं मालूम। पहनने के लिए कपड़ा नहीं है, रहने। ನನ್ನ ಹೆಸರು ಶಶಿಕುಮಾರ್ ಅಂತೇಳಿ ಬೆಂಗಳೂರಿಂದ ಮಾತಾಡ್ತಾ ಇರೋದು. ನಮ್ಮ ಒಂದು ಮುಖ್ಯ ಉದ್ದೇಶ ಏನಂತಂದರೆ ಆದಿವಾಸಿಗಳನ್ನ ಮುಂದೆ ತರುವಂಥ ಒಂದು ಕೆಲಸ ಇದೆ ಆ್ಯಕ್ಚುಲಿ. ಅಂದರೆ ಇವತ್ತು ನಾವು ವೆಸ್ಟ್ ಬೆಂಗಾಲಲ್ಲಿ ಆದಿವಾಸಿ ಡೆವಲಪ್ಮೆಂಟು ಬಗ್ಗೆ ಹೇಳೋವಂಥದ್ದು ಇಲ್ಲಿ ತುಂಬ ಇದಾವೆ ಆ್ಯಕ್ಚುಲಿ. ನೆನ್ನೆ ಶ್ರೀಶೈಲಂ ಅನ್ನೋ ಒಂದು ಫಾರೆಸ್ಟಿಗೆ ಹೋಗ್ತೀವಿ ಆ್ಯಕ್ಚುಲಿ. ಅಲ್ಲಿ ಇವತ್ತು ಬುಡಕಟ್ಟು ಜನಾಂಗಗಳು ಇವತ್ತು ಆ ಕಾಡಿನಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅಲ್ಲಿನ ಒಂದು ಗೌರ್ಮೆಂಟು ಕೂಡ ಯಾವ ರೀತಿಯಲ್ಲಿ ಅದು ಸಪೋರ್ಟ್ ಮಾಡ್ದಂಗೆ ಕಾಣಿಸ್ಲಿಲ್ಲ ನಮ್ಗೆ ಆ್ಯಕ್ಚುಲಿ. ಯಾಕಂದರೆ ಅಲ್ಲಿ ಇವತ್ತು ಕೂಡ ನೆಟ್ಟಿಗೆ ಮನೆ ಇಲ್ಲ ಅವ್ರಿಗೆ. ಅವರು ಕಾಡಿಂದ ಒಂದು ಜೇನು ಗಿಡಮೂಲಿಕೆಗಳನ್ನ ತಂದು ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರಿಗಾದರೂ ಕೂಡ ಇವತ್ತು ಆ ಫಾರೆಸ್ಟ್ನವ್ರು ಕೂಡ ಒಳಗಡೆ ಬಿಡ್ತಾ ಇಲ್ಲ ಅಂತ, ಆ ಥರ ಪರಿಸ್ಥಿತಿಗಳು ಇವತ್ತು ನಾವೆಲ್ಲ ರೀತಿಯಲ್ಲಿ ಇವಾಗ ವೆಸ್ಟ್ ಬೆಂಗಾಲು ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀವಿ. ಅದೇ ಥರ ಒಂದು ಬುಡಕಟ್ಟು ಜನಾಂಗಗಳು ನಮ್ಮ ಕರ್ನಾಟಕದಲ್ಲೂ ಇದ್ದಾವೆ ಅಂತ ಆ್ಯಕ್ಚುಲಿ. ಯಾವುದು ಚಾಮರಾಜನಗರ ಡಿಸ್ಟಿಕ್ಕು ಮತ್ತು ದಾಂಡೇಲಿ ಫಾರೆಸ್ಟಲ್ಲೆಲ್ಲನೂ ಇದ್ದಾರೆ ಆ್ಯಕ್ಚುಲಿ. ಇವತ್ತು ಅದ್ರ ಬಗ್ಗೆ ನಾವು ಕೇಳ್ಪಟ್ವಿ. ಏನಂತಂದರೆ ನಾವೆಲ್ಲೆಲ್ಲ ಹೋಗಿ ಮಾಡ್ತಾಯಿದ್ದೀವಿ, ನಮ್ಮ ಕರ್ನಾಟಕದಲ್ಲೂ ಇದ್ದಾವೆ ಅಂತ ನಮ್ಗೆ ಗೊತ್ತಾದಮೇಲೆ ಇವತ್ತು ನಿಮ್ಮ ಮುಖಾಂತರ ನಾನು ಒಂದು ಸಂದೇಶನ ಸಾರೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಇವತ್ತು ಪ್ರತಿಯೊಬ್ಬರು ಕೂಡ ಈ ನಾಗರಿಕತೆ ಅನ್ನೋಂಥದ್ದು ಬೆಳೆಸ್ಕೊಳ್ಬೇಕು ಆ್ಯಕ್ಚುಲಿ. ಯಾಕಂದರೆ ಈ ಆದಿವಾಸಿಗಳು ಏನಾಗ್ತಾಯಿದೆ ಅಂತಂದರೆ ಅವ್ರಿಗೆ ನಾಗರಿಕತೆನೇ ಸಿಗ್ತಾಯಿಲ್ಲ ಆ್ಯಕ್ಚುಲಿ. ಶೈಕ್ಷಣಿಕವಾಗಿ ಅವ್ರು ತುಂಬ ಹಿಂದುಳ್ಕೊಳ್ತಾ ಇದ್ದಾರೆ ಅವ್ರು ಆ್ಯಕ್ಚುಲಿ. ಇವತ್ತು ನಾನು ಈಗ ಈ ಗೌರ್ಮೆಂಟಿಗೆ ನಾನು ಒಂದು ಮನವಿ ಮಾಡೋಂಥದ್ದು ಏನಂತಂದರೆ ಪ್ರತಿಯೊಬ್ಬರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಆ್ಯಕ್ಚುಲಿ. ಹಾಗಾಗಿ ನಮ್ಮ ಒಂದು 350 ಜನ ಟೀಮು ಕೂಡ ಇವತ್ತು ನಮ್ಮ ಕರ್ನಾಟಕದಲ್ಲಿರೋಂಥ ಈ ಒಂದು 2 ಇದಕ್ಕೆ ನಾವು ವಿಸಿಟ್ ಮಾಡ್ತೀವಿ ಆ್ಯಕ್ಚುಲಿ. ಅಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಬೇಕಾದಂಥ ಒಂದು ಸವಲತ್ತುಗಳನ್ನ ಗೌರ್ಮೆಂಟ್ ಒದಗಿಸ್ಕೊಡ್ಬೇಕಾಗ್ತದೆ. ಆ ಗೌರ್ಮೆಂಟ್ ಏನು ಸಪೋರ್ಟ್ ಮಾಡ್ತದೋ ಬಿಡ್ತದೋ ನಮಗೆ ಅದು ಸೆಕೆಂಡ್ರಿ ಅದು ಆ್ಯಕ್ಚುಲಿ. ಫಸ್ಟು ಉದ್ದೇಶ ಏನಂತಂದರೆ ನಮ್ಗೆ ಅಲ್ಲಿ ಹೋಗೋಂಥದಕ್ಕೆ ಮತ್ತೊಂದು ಎಲ್ಲನೂ ಅವರು ನಮಗೆ ಗೌರ್ಮೆಂಟ್ ಸಪೋರ್ಟ್ ಮಾಡಿ ಅವರು ಇಂಪ್ರೂವ್ಮೆಂಟಿಗೆ ನಮಗೆ ಸಪೋರ್ಟ್ ಮಾಡಬೇಕು. ಹಾಗಾಗಿ ನಾನು ಇದನ್ನು ನಿಮ್ಮಲ್ಲಿ ಮೀಡಿಯಾ ಮಿತ್ರರಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ. ನಮಸ್ತೆ. ನೀವು NGO ಕಡೆಯಿಂದ ಆದಿವಾಸಿ ಜನಾಂಗ ಇರ್ಬೋದು ಮತ್ತು ಬೇರೆ ಬಡವರು ಇರ್ಬೋದು, ಯಾವ ರೀತಿಯಾದಂಥ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀವಿ? ನಾವು ಅವ್ರಿಗೆ ಮನೆ ಇಲ್ದಂಥವ್ರಿಗೆ ಮನೆ ನಿರ್ಮಾಣ ಮಾಡೋಂಥದ್ದು ಎಲ್ಲ ರೀತಿ. ಸುದ್ದಿಗೋಷ್ಠಿಯಲ್ಲಿ ಭವಾನಿಪುರ ಭದ್ರೋದ್ದೀನ್ ಶಾ ವೆಲ್ಫೇರ್ ಸೊಸೈಟಿಯ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು.